ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸದ್ದಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ನಲ್ಲಿ 4th ಚಾಪ್ಟರ್ ಪ್ಲಾನಿಂಗ್ ಬಗ್ಗೆ ಅಂದರೆ ಯೋಜಿಸುವಿಕೆ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಆರ್ಗನೈಸಿಂಗ್ 5th ಚಾಪ್ಟರ್ ಆರ್ಗನೈಸಿಂಗ್ ಸಂಘಟಿಸುವಿಕೆ ಬಗ್ಗೆ, ಅದರಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ರಿಪೀಟೆಡ್ ಕ್ವಶನ್ಸ್ ಬಂದಿರುವಂಥದ್ದು ಯಾವುದು ಅಂತ ತಿಳಿತಾ ಹೋಗೋಣ. ಎಲ್ಲರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ. ಲೆಟ್ಸ್ ಬಿಗಿನ್ಸ್ ದ ವಿಡಿಯೋ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಚಾಪ್ಟರ್ ಅಂದರೆ ಚಾಪ್ಟರ್ ನಂಬರ್ 5 ಆರ್ಗನೈಸಿಂಗ್ನಲ್ಲಿ ಎಷ್ಟು ಮಾರ್ಕ್ಸ್ಗೆ ಕವರ್ ಆಗ್ತದೆ ಅಂತ ಹೇಳಿದ್ರೆ, ಸೊ ಟೋಟಲಾಗಿ ಈ ಒಂದು ಚಾಪ್ಟರ್ಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ 12 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ. ಮತ್ತು ಈ 12 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಸೊ 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, ಮತ್ತು ಏನು ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಚ್ ದ ಫಾಲೋಯಿಂಗ್ ಏನಿರುತ್ತೆ ಅದರಲ್ಲಿ ಒಂದೊಂದು ಕೇಳ್ತಾ ಹೋಗ್ತಾನೆ. ಸೊ ಟೋಟಲ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸು ಈ ಒಂದು ಚಾಪ್ಟರಿಂದ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೀವು ಈ 12 ಮಾರ್ಕ್ಸ್ನ ತೊಗೊಳ್ಬೇಕಾದ್ರೆ ಈ ಆರ್ಗನೈಸಿಂಗ್ ಚಾಪ್ಟರ್ನಲ್ಲಿ ನೀವು ಯಾವ್ಯಾವುದು ಟಾಪಿಕ್ನ ನೀವು ಕವರ್ ಮಾಡಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ನೀವು ನೋಟ್ ಡೌನ್ ಮಾಡ್ಕೊಳ್ಬೋದು, ವಿಡಿಯೋನ ಪಾಸ್ ಮಾಡ್ತಾ ಹೋಗಿ. ಸೊ ನೋಡೋಣ ಯಾವುದಂತ ಹೇಳಿದ್ರೆ, ಸೊ ಸಿಂಪಲ್ಲಾಗಿ ಕಾನ್ಸೆಪ್ಟ್ಸ್ ಆ್ಯಂಡ್ ಮೀನಿಂಗ್ ಆಫ್ ಆರ್ಗನೈಸಿಂಗ್. ಸೊ ಡೆಫಿನೇಷನ್ ಅಥವಾ ಮೀನಿಂಗ್ ಕೇಳ್ತಾನೆ ಆರ್ಗನೈಸಿಂಗ್ದು. ಸೊ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಸೊ ನೆಕ್ಸ್ಟು ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಅದರಲ್ಲಿ ಟೈಪ್ಸ್ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು ಮತ್ತು ಕಂಪ್ಯಾರಿಸನ್. ಫಂಕ್ಷನಲ್ ಸ್ಟ್ರಕ್ಚರ್ ಬರುತ್ತೆ ಮತ್ತು ಡಿವಿಷನಲ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟು ಡಿಲಿಗೇಷನಲ್ಲಿ ಡಿಲಿಗೇಷನ್ ಅಂದರೆ ಏನು, ಸೊ ವಾಟ್ ಈಸ್ ಡಿಲಿಗೇಷನ್, ಸೊ ಎಲಿಮೆಂಟ್ಸ್ ಆಫ್ ಡಿಲಿಗೇಷನ್ ಮತ್ತು ಇಂಪಾರ್ಟೆನ್ಸ್ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟು ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಸೊ ಡಿಸೆಂಟ್ರಲೈಸೇಷನಲ್ಲಿ ಇಂಪಾರ್ಟೆನ್ಸ್ ಕಲಿಬೇಕು ಮಾತ್ರ. ಸೊ ಮತ್ತು ಸೆಂಟ್ರಲೈಸೇಷನ್ಗೂ ಡಿಸೆಂಟ್ರಲೈಸೇಷನ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ಕೇಳ್ತಾನೆ. ಸೊ ನೆಕ್ಸ್ಟು ಇನ್ನೊಂದು ಡಿಲಿಗೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ನಡುವೆ ಇರುವಂಥ ಡಿಫ್ರೆನ್ಸಸ್ ಏನು ಅಂತ ಹೇಳ್ತಾನೆ. ಸೊ ಇಷ್ಟು ಟಾಪಿಕ್ಗಳು ನಿಮಗೆ ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ನಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಟೋಟಲ್ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ 12 ಮಾರ್ಕ್ಸು ಬರ್ತಾ ಹೋಗುತ್ತೆ. ಈ ಒಂದು ಆರ್ಗನೈಸಿಂಗ್ ಚಾಪ್ಟರ್ನಲ್ಲಿ ನಿಮಗೆ 12 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ ಅಂತ ಹೇಳಿದೆ, ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ. ಸೊ 8 ಮಾರ್ಕ್ಸ್ಗೆ ಒಂದು, 2 ಮಾರ್ಕ್ಸ್ಗೆ ಒಂದು, 1 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಅಂದರೆ ಪಾರ್ಟ್ ಎನಲ್ಲಿ ಇರ್ತಾ ಹೋಗುತ್ತೆ ಅಂತ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಮತ್ತು ಮಾಡಲ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ತಾ ಹೋದಾಗ ನಮಗೆ 8 ಮಾರ್ಕ್ಸ್ಗೆ ಕ್ವಶನ್ಸು ರಿಪೀಟೆಡ್ ಆಗಿ ಕೇಳಿರುವಂತಹದ್ದು. ಸೊ ನೋಡೋದಾದರೆ ನಿಮ್ಮ ಸ್ಕ್ರೀನ್ ಮೇಲಿದೆ, ನೀವು ವಿಡಿಯೋನ ಪಾಸ್ ಮಾಡ್ತಾ ಬೇಕಾದರೆ ಎಲ್ಲ ಕ್ವಶನ್ಸು ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 8 ಮಾರ್ಕ್ಸ್ಗೆ ನಿಮಗೆ ಕೇಳುವಂಥ ಕ್ವಶನ್ಸು, ವಾಟ್ ಈಸ್ ಆರ್ಗನೈಸಿಂಗ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಡಿಲಿಗೇಷನ್, ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಡಿಲಿಗೇಷನ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂತಾ ಹೋದರೆ ವಾಟ್ ಈಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಅಂತ ಕೇಳಿಬಿಟ್ಟು, ಸೊ ಅದರಲ್ಲಿ 2 ಡಿವೈಡ್ ಮಾಡ್ಕೊಳ್ತಾರೆ. ಫಂಕ್ಷನಲ್ ಸ್ಟ್ರಕ್ಚರ್ ಅಂದ್ರೇನು, ಇಲ್ಲಿ ಫೀಚರ್ಸ್ ಅಂತಲೂ ಆ್ಯಡ್ ಮಾಡ್ಕೊಳ್ಳಿ. ಫಂಕ್ಷನಲ್ ಸ್ಟ್ರಕ್ಚರು, ಅದ್ರ ಫೀಚರ್ಸು ಮತ್ತು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸು ನಿಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಡಿವಿಷನಲ್ ಸ್ಟ್ರಕ್ಚರ್ ಅಂದರೆ ಏನು, ಅದರ ಫೀಚರ್ಸು ಮತ್ತು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು. ಸೊ ಇವೆರಡು ಏನಿದೆ, ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ದೇ ಇರ್ತದೆ ಕ್ವಶನ್ಸು ನಿಮಗೆ. ಸೊ ಹೇಗೆ ಕೇಳ್ಬೋದು ಗೊತ್ತಾ, ವಾಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಫಂಕ್ಷನಲ್ ಸ್ಟ್ರಕ್ಚರ್. ಇಲ್ಲಾಂದರೆ ವಾಟ್ ಈಸ್ ಡಿವಿಷನಲ್ ಸ್ಟ್ರಕ್ಚರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕೇಳ್ತಾ ಹೋಗ್ತಾನೆ. ಸೊ ನೆಕ್ಸ್ಟು ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ ನೋಡೋದಾದರೆ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಅಂತ ಕೇಳಿದ್ದಾನೆ. ದಿಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ರಿಪೀಟೆಡ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಇದಕ್ಕೆ ಪ್ರಿಪೇರ್ ಆಗ್ತಾ ಹೋಗಿ. ಇನ್ನು 2 ಮಾರ್ಕ್ಸ್ಗೆ ಯಾವ್ಯಾವ ರೀತಿ ಕ್ವಶನ್ ಫ್ರೇಮ್ ಆಗುತ್ತೆ ಇದರಲ್ಲಿ ಅಂತ ನೋಡೋದಾದರೆ, ಸೊ ವಾಟ್ ಈಸ್ ಆರ್ಗನೈಸಿಂಗ್ ಅಂತ ಕೇಳ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಅಥವಾ ವಾಟ್ ಈಸ್ ಇನ್ಫಾರ್ಮಲ್ ಆರ್ಗನೈಸೇಷನ್.
ಮತ್ತು ಎಲಿಮೆಂಟ್ಸ್ ಆಫ್ ಡಿಲಿಗೇಷನಲ್ಲಿ ಸಪ್ರೇಟಾಗಿ ಕೇಳ್ತಾನೆ, ಇಲ್ಲಾಂದರೆ ಡಿಲಿಗೇಷನ್ ಅಂತ ಅಂದರೆ ಏನು ಅಂತಲೂ ಕೇಳ್ಬೋದು. ಸೊ ವಾಟ್ ಈಸ್ ಡಿಲಿಗೇಷನ್ ಅಂತಲೂ ಕೇಳ್ತಾನೆ. ಸೊ ಮತ್ತೆ ಎಲಿಮೆಂಟ್ಸಲ್ಲಿ ಬಂದರೆ ವಾಟ್ ಈಸ್ ಅಕೌಂಟೆಬಿಲಿಟಿ, ವಾಟ್ ಈಸ್ ಅಥಾರಿಟಿ, ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅಂತ ಸಪ್ರೇಟಾಗಿ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ನೆಕ್ಸ್ಟು ವಾಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್, ವಾಟ್ ಈಸ್ ಡಿವಿಷನಲ್ ಸ್ಟ್ರಕ್ಚರ್. ಸೊ ಈ ರೀತಿ ಇಷ್ಟು ಕ್ವಶನ್ ಪೇಪರಲ್ಲಿ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಪೇಪರ್ನ ನೋಡಿದಾಗ ಸೊ ಈ ಒಂದು ಚಾಪ್ಟರ್ನಲ್ಲಿ 2 ಮಾರ್ಕ್ಸ್ಗೆ ಕವರ್ ಆಗಿರುವಂಥ ಕ್ವಶನ್ಸು. ಸಂಬಂಧಪಟ್ಟಂತಹ ಒಂದು ನೋಟ್ಸು ನಿಮಗೆ PDF ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡೋದ್ರ ಮೂಲಕ ಪಡ್ಕೋಬೋದು. ಇಲ್ಲಿ ಟಾಪಿಕ್ ವೈಸು ಏನು ಕ್ವಶನ್ಸ್ ಇದೆ ಮತ್ತು ಟಾಪಿಕ್ ವೈಸ್ ಏನಿದೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೊಟ್ಟಿದ್ದೀವಿ. ಸೊ ಅದನ್ನು ನೀವು ಪಡ್ಕೊಳ್ಬೋದು. ಎಲ್ಲರೂ ವಿಡಿಯೋನ ಶೇರ್ ಮಾಡ್ತಾ ಹೋಗಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಾಗಲಿ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.